ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಬಗೆಗಿನ ಆಸಕ್ತಿಕರ ಸಂಗತಿಯೊಂದು ಬಯಲಾಗಿದೆ. ಸ್ಯಾಂಡಲ್ವುಡ್ನ ನಟರಲ್ಲಿ ಹಲವು ರೀತಿಯಲ್ಲಿ ಫೇಮಸ್ ಆಗಿ ಹೊಸ ದಾಖಲೆಯನ್ನ ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ದಾರೆ. ಅದೇ ರೀತಿ ನಟ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಒಂದು ದಾಖಲೆ ಇದೆ. ಅದು ಅತ್ಯಂತ ಮುಖ್ಯವಾಗಿದೆ ಕೂಡ. ಯಾಕಂದ್ರೆ ಯಾರಾದರೂ ಡೆಬಿಟ್ ಮಾಡಿದ್ರೂ ಕೂಡ ಅದಕ್ಕಿದೆ ಸಾಕ್ಷಿ. ಹೀಗಾಗಿ ಈ ಸಂಗತಿಯನ್ನ ನಿಜವಾಗಿಯೂ ನೀವು ತಿಳಿದುಕೊಳ್ಳಲೇಬೇಕು. ಹಾಗಿದ್ರೆ ಏನದು? ಕನ್ನಡದ ನಟ ವಿಷ್ಣುವರ್ಧನ್ ಅವರನ್ನ ಭಾರತದ ಅತ್ಯಂತ ಹ್ಯಾಂಡ್ಸಮ್ ಹೀರೋ ಎಂದು ಘೋಷಿಸಲಾಗಿದೆ. ಅದನ್ನು ಹೇಳಿದ್ದು ಯಾರು ಗೊತ್ತಾ? ಕೊಡಕ್ ಹಾಗೂ ಫ್ಯೂಜಿ ಸಂಸ್ಥೆ. ಅಂದು ರೀಲ್ಸ್ನಲ್ಲಿ ಶೂಟಿಂಗ್ ಮಾಡುತ್ತಿದ್ದ ಕಾಲ. ಈಗಿನಂತೆ ಡಿಜಿಟಲ್ ಯುಗ ಬಂದಿರಲಿಲ್ಲ. ಅದು ಸಿನಿಮಾಗಳಿಗೆ ರೀಲ್ಸ್ ಸರಬರಾಜು ಮಾಡುತ್ತಿದ್ದು ಕೊಡಕ್ ಮತ್ತು ಫ್ಯೂಜಿ ಕಂಪನಿಗಳು ಮಾತ್ರ. ಅವುಗಳು ಒಮ್ಮೆ ಇಂಡಿಯಾದ ಬೆಸ್ಟ್ ಆಕ್ಟರ್ ಫೇಸ್ ಯಾರು ಎಂದು ಸರ್ವೆ ಮಾಡಲಾಗಿ ತಿಳಿದು ಬಂದಿದ್ದ ರಿಸಲ್ಟ್ ಇದಾಗಿತ್ತು. ಎಲ್ಲ ಕ್ಯಾಮರಾಗೂ ಪರ್ಫೆಕ್ಟ್ ಫೋಟೋಜೆನಿಕ್ ಫೇಸ್ ಇತ್ತು ವಿಷ್ಣುವರ್ಧನ್ಗೆ ಎನ್ನುವುದು ಅಂದಿನ ಎಲ್ಲ ನಿರ್ದೇಶಕರ ಮಾತಾಗಿತ್ತು. ಯಾವುದೇ ಆಂಗಲ್ನಲ್ಲಿ ತೋರಿಸಿದ್ರೂ ನಟ ವಿಷ್ಣುವರ್ಧನ್ ಮುಖ ಚೆನ್ನಾಗಿಯೇ ಕಾಣ್ತಿತ್ತು ಎನ್ನಲಾಗ್ತಿತ್ತು. ಸರ್ವೆಯಲ್ಲೂ ಬಹಳಷ್ಟು ಜನರು ನಟ ವಿಷ್ಣುವರ್ಧನ್ ಅವರ ಹೆಸರನ್ನೇ ಹೇಳಿದ್ದರು. ಬೇರೆಯವರಿಗಿಂತ ವೋಟಿಂಗ್ನಲ್ಲಿ ನಟ ವಿಷ್ಣುವರ್ಧನ್ ಭಾರಿ ಮುಂದಿದ್ದರಂತೆ. ಅಂದಿನ ಸಿನಿಮಾ ಪ್ರೇಕ್ಷಕರು ಕೂಡ ಅದನ್ನೇ, ಅಂದ್ರೆ ನಟ ವಿಷ್ಣುವರ್ಧನ್ ತುಂಬಾ ಹ್ಯಾಂಡ್ಸಮ್ ನಟ ಅಂತೆ ಹೇಳ್ತಿದ್ರು ಎಂಬುದು ಗುಟ್ಟಿನ ಸಂಗತಿಯೇನೂ ಅಲ್ಲ. ಈಗಿನ ಜನರೇಷನ್ ಅವರು ನಿಮ್ಮ ಅಮ್ಮ, ಅಕ್ಕ, ಅತ್ತಿಗೆ, ಆಂಟಿ, ದೊಡ್ಡಮ್ಮ, ಚಿಕ್ಕಮ್ಮ ಸಿಕ್ಕಾಗ ಕೇಳಿ, ಅವರೇ ಹೇಳ್ತಾರೆ. ಅಥವಾ ನಿಮ್ಮ ಅಪ್ಪ, ಅಮ್ಮ, ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಭಾವ, ಹೀಗೆ ಯಾರನ್ನು ಬೇಕಾದರೂ ಕೇಳಿ, ಅವರೆಲ್ಲ ಹೊಟ್ಟೆ ಕಿಚ್ಚು ಹೊರಹಾಕಬಹುದು. ಒಟ್ನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಯಾರಿಗೂ ಸಿಗದ ಬಹುಮಾನವೊಂದು ನಟ ವಿಷ್ಣುವರ್ಧನ್ ಅವರಿಗೆ ಸಿಕ್ಕಿದೆ. ಈ ಬಗ್ಗೆ ತಿಳಿದುಕೊಂಡು ಹೇಳಿದ್ದು ನಟ ಲವ್ಲಿ ಸ್ಟಾರ್ ಪ್ರೇಮ್ ಅವರಂತೆ. ಅದನ್ನು ಹೇಳಿದ್ದು ನಟ ಮನೆತನ ಖ್ಯಾತಿಯ ರಾಜೇಶ್. ಕಿರುತೆರೆ ವೇದಿಕೆ ಮೇಲೆ ಮಾತನಾಡುತ್ತಾ ನಟ ಮನೆತನ ರಾಜೇಶ್ ಈ ಸಂಗತಿಯನ್ನ ಹೊರ ಜಗತ್ತಿಗೆ ಹೇಳಿದ್ದಾರೆ. ಇದೀಗ ಇಡೀ ಜಗತ್ತನ್ನ ಸುತ್ತು ಹೊಡೆಯುತ್ತಿದೆ.